ನಮಸ್ಕಾರ. ಕನ್ನಡ ಸಾಹಿತ್ಯ, ಜೀವನ ಪಾಠ, ಲೈಫ್ ಸ್ಟೈಲ್, ಟೈಮ್ಲೆಸ್ ವರ್ಡ್ ವಿಸ್ಡಮ್ ನನ್ನ ಓದು ಮತ್ತು ಅನುಭವದಿಂದ ಪಡೆದ ಜ್ಞಾನ. ಇದುವೇ ನನ್ನ ಚಾನಲ್ ಮುಕ್ತಿ ಸ್ಪಿಯರ್. ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪರೀಕ್ಷೆಗಳು ಮುಗಿದು ಬೇಸಿಗೆ ರಜಾ ಬಂತೆಂದರೆ ವಿದ್ಯಾರ್ಥಿಗಳಿಗೆ ಮಜವೋ ಮಜಾ. ಸ್ಕೂಲ್ ರಿಓಪನ್ ಆಗೋವರೆಗೂ ಓದಿನ ಚಿಂತೆ ಬಿಟ್ಟು ಬಿಡ್ತಾರೆ. ಇದು ಸರಿಯಲ್ಲ. ಕಾಲವನ್ನು ವ್ಯರ್ಥವಾಗಿ ಕಳೆಯಬಾರ್ದು. ನೀವೇ ಸ್ವತಃ ಏನಾದರೂ ಚಟುವಟಿಕೆ ಮಾಡಿ ಅಥವಾ ಸಮ್ಮರ್ ಕ್ಯಾಂಪ್ಗಳಿಗೆ ಹೋಗಿಯಾದರೂ ಕಲೀರಿ. ಒಟ್ಟಾರೆ ಬೇಸಿಗೆ ರಜೆಯನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ. ಮಕ್ಕಳು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮುಂದಿನ ವರ್ಷದ ಪಾಠ ಮೊದಲೇ ನೋಡಿ. ಮುಂದಿನ ವರ್ಷ ಬರುವ ಸಿಲೆಬಸ್ ಒಮ್ಮೆ ನೋಡಿ. ಕಷ್ಟದ ಸಬ್ಜೆಕ್ಟ್ಗಳ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ರಜೆಯಲ್ಲಿ ಪ್ರಿವ್ಯೂ ಮಾಡಿದ್ರೆ ಕ್ಲಾಸ್ನಲ್ಲಿ ಸುಲಭವಾಗಿ ಅರ್ಥ ಆಗುತ್ತೆ. ರೀಡಿಂಗ್ ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ನಿಮಗೆ ಇಷ್ಟದ ವಿಷಯದ ಪುಸ್ತಕ ಓದಿ. ನಾವೆಲ್, ಬಯೋಗ್ರಫಿ, ಸೈನ್ಸ್, ಲ್ಯಾಂಗ್ವೇಜಸ್ ಯಾವುದಾದ್ರೂ ಆಗಲಿ ದಿನಕ್ಕೆ ಅರ್ಧ ಗಂಟೆ ಓದಿದರೆ ವ್ಯಾಕ್ಯಾಬ್ಯುಲರಿ, ಕಾನ್ಸಂಟ್ರೇಷನ್ ಎರಡೂ ಹೆಚ್ಚಾಗುತ್ತೆ. ನ್ಯೂ ಸ್ಕಿಲ್ಸ್ ಕಲೀರಿ. ರಜೆ ಇರುವಾಗ ಹೊಸ ಸ್ಕಿಲ್ಸ್ ಕಲಿಯಲು ಬೆಸ್ಟ್ ಸಮಯ. ಪೈಥಾನ್, ವೆಬ್ ಡಿಸೈನಿಂಗ್ ಫ್ಯೂಚರ್ನಲ್ಲಿ ಸ್ಕೋಪ್ ಜಾಸ್ತಿ. ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್ ಮೊಬೈಲ್ನಲ್ಲೇ ಕಲಿಬಹುದು. ಇಂಗ್ಲೀಷ್ ಸ್ಪೀಕಿಂಗ್ ಎಲ್ಲ ಕಡೆ ಉಪಯೋಗಕ್ಕೆ ಬರುತ್ತೆ. ಇದನ್ನೆಲ್ಲ ಯೂಟ್ಯೂಬ್ ಮತ್ತು ಫ್ರೀ ಆ್ಯಪ್ಸ್ನಲ್ಲೇ ಕಲಿಬಹುದು. ಫಿಸಿಕಲ್ ಆ್ಯಕ್ಟಿವಿಟಿ ಮರಿಬೇಡಿ. ದಿನವೂ ಅರ್ಧ ಗಂಟೆ ಆಟ, ನಡಿಗೆ, ಯೋಗ ಅಥವಾ ಸೈಕ್ಲಿಂಗ್, ಸ್ವಿಮ್ಮಿಂಗ್ ಮಾಡಿ. ದೇಹ ಆರೋಗ್ಯವಾಗಿದ್ದರೆ ಮೆದುಳು ಸಹ ಚುರುಕಾಗಿರುತ್ತೆ. ಮೆಡಿಟೇಷನ್ ಅಭ್ಯಾಸ ಶುರು ಮಾಡಿ. ರಜೆಯಲ್ಲಿ ಶುರು ಮಾಡಿದ ಮೆಡಿಟೇಷನ್ ವರ್ಷ ಪೂರ್ತಿ ಸ್ಟ್ರೆಸ್ ಫ್ರೀಯಾಗಿ ಓದೋದಕ್ಕೆ ಸಹಾಯ ಮಾಡುತ್ತೆ. ದಿನಕ್ಕೆ 10 ನಿಮಿಷ ಸಾಕು ಧ್ಯಾನ ಮಾಡಿ. ರೈಟಿಂಗ್ ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ಪ್ರತಿದಿನ ಡೈರಿ ಬರೀರಿ. ಇಂದು ಏನು ಕಲಿತೆ, ಏನು ಮಾಡಿದೆ ಅಂತ. ಇದರಿಂದ ಥಿಂಕಿಂಗ್, ರೈಟಿಂಗ್ ಮತ್ತು ಮೆಮೊರಿ ಮೂರೂ ಸುಧಾರಿಸುತ್ತೆ. ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಬೆಳೆಸ್ಕೊಳ್ಳಿ. ಮ್ಯೂಸಿಕ್, ಡ್ಯಾನ್ಸ್, ಕುಕ್ಕಿಂಗ್ ಕಲೀರಿ. ಡ್ರಾಯಿಂಗ್, ಕ್ರಾಫ್ಟ್ ಮಾಡಿ, ಗಾರ್ಡನಿಂಗ್ ಮಾಡಿ. ಇದರಿಂದ ಮೆದುಳಿನ ರೈಟ್ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ. ಇಂಪಾರ್ಟೆಂಟು ಫ್ಯಾಮಿಲಿ ಮತ್ತು ಸೋಷಿಯಲ್ ಸ್ಕಿಲ್ಸ್. ಹಿರಿಯರ ಜೊತೆ ಸಮಯ ಕಳೀರಿ. ಅವರ ಅನುಭವದಿಂದ ತುಂಬ ಕಲಿಬಹುದು. ಕಮ್ಯುನಿಟಿ ಕೆಲಸ, ಸ್ವಯಂ ಸೇವೆ ಮಾಡಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ, ಸ್ಕ್ರೀನ್ ಟೈಮ್ ನಿಯಂತ್ರಿಸಿ. ಸ್ಕ್ರೀನ್ ಟೈಮ್ ಅಂದರೆ ಗೊತ್ತಾಯ್ತಲ್ವಾ? ಮೊಬೈಲ್ ನೋಡೋದು. ರಜೆಯಲ್ಲಿ ಮೊಬೈಲ್ ಜಾಸ್ತಿ ಬಳಸುವ ಅಭ್ಯಾಸ ಬೆಳೆದರೆ ಸ್ಕೂಲ್ ಶುರುವಾದಾಗ ಫೋಕಸ್ ಕಷ್ಟ ಆಗುತ್ತೆ. ಅದರಿಂದ ದಿನಕ್ಕೆ ಮ್ಯಾಕ್ಸಿಮಮ್ 2 ಗಂಟೆ ಮಾತ್ರ ಸ್ಕ್ರೀನ್ ಎಂಟರ್ಟೈನ್ಮೆಂಟ್. ಇದನ್ನು ಸ್ಟ್ರಿಕ್ಟಾಗಿ ಪಾಲಿಸಿ. ಬೇಸಿಗೆ ರಜೆಯನ್ನು ಈ ರೀತಿ ಕಳೆದ ವಿದ್ಯಾರ್ಥಿ ಮುಂದಿನ ವರ್ಷ ಆತ್ಮವಿಶ್ವಾಸದಿಂದ ಶುರು ಮಾಡ್ತಾನೆ. ಸ್ಟ್ರೆಸ್ ಕಡಿಮೆ ಇರುತ್ತೆ. ಫೋಕಸ್, ಮೆಮೊರಿ ಉತ್ತಮವಾಗಿರುತ್ತೆ. ಹೊಸ ಸ್ಕಿಲ್ಸ್ ಜೊತೆ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಮುಕ್ತಿ ಸ್ಪಿಯರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಾಗಿ ಬೋನಸ್ ಈ ಡೈಲಿ ರುಟೀನ್ ಟೈಮ್ ಟೇಬಲ್. ಅದನ್ನು ಪಾಲಿಸಿ ಯಶಸ್ವಿಯಾಗಿ.